ರಾಯರ ಸೇವೆ ಮಾಡಿದರೆ ಏನು ಫಲ? ರಾಘವೇಂದ್ರ ಕುಲಕರ್ಣಿ ಮಾಡುವ ನಮಸ್ಕಾರಗಳು ಮತ್ತು ರಾಯರಿದ್ದಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಯರ ಸೇವೆ ಮಾಡುವ ಭಾಗ್ಯ ಎಲ್ಲರಿಗೂ ಸಿಗುವುದಿಲ್ಲ. ಆದರೆ ಒಂದು ಪ್ರಶ್ನೆ, ರಾಯರ ಸೇವೆ ಮಾಡಿದರೆ ಏನು ಫಲ? ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಗುರುಸ್ವರೂಪವಾಗಿ ಭಜಿಸಿ ಭಕ್ತಿಯಿಂದ ಸೇವೆ ಸಲ್ಲಿಸುವುದು ನಮ್ಮ ಭಕ್ತಿ ಮತ್ತು ಗುರುಸ್ಮರಣೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ ಎಂದು ಸಂಪ್ರದಾಯ ತಿಳಿಸುತ್ತದೆ. ಸೇವೆ ಎಂದರೆ ದೊಡ್ಡ ಕೆಲಸಗಳಿಗೆ ಆಗಬೇಕೆಂದಿಲ್ಲ. ಒಂದು ದೀಪ ಹಚ್ಚುವುದು, ಒಂದು ಹೂ ಸಮರ್ಪಿಸುವುದು, ಒಂದು ನಾಮಸ್ಮರಣೆ ಮಾಡುವುದು ಅಥವಾ ಮತ್ತೊಬ್ಬ ಭಕ್ತನಿಗೆ ಸಹಾಯ ಮಾಡುವುದು ಸೇವೆಯೇ. ಗುರುವಿನ ಸೇವೆಯಲ್ಲಿ ಮಾಡುವ ಪ್ರತಿಯೊಂದು ಕಾರ್ಯವೂ ಭಕ್ತಿಯ ಅಭಿವ್ಯಕ್ತಿ. ಆದ್ದರಿಂದ ಸೇವೆ ಮಾಡುವಾಗ ಫಲಾಪೇಕ್ಷೆಗಿಂತ ಭಕ್ತಿ ಮತ್ತು ವಿನಯ ಮುಖ್ಯ. ನೀವು ರಾಯರಿಗೆ ಸೇವೆ ಮಾಡುವ ಭಾಗ್ಯ ಪಡೆದಿದ್ದೀರಾ? ಹಾಗಾದರೆ ಕಮೆಂಟ್ನಲ್ಲಿ ಜೈ ಶ್ರೀ ರಾಘವೇಂದ್ರ ಎಂದು ಬರೆಯಿರಿ. ಮತ್ತು ರಾಯರ ಸೇವೆಗೆ ಎಂದರೆ ಕೇವಲ ಪೂಜೆ ಮಾತ್ರವಲ್ಲ, ಭಕ್ತಿ, ವಿನಯ ಮತ್ತು ಗುರುಸ್ಮರಣೆಯಿಂದ ಮಾಡುವ ಪ್ರತಿಯೊಂದು ಕಾರ್ಯವೂ ಸೇವೆಯೇ. ಹಾಗೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಾಳೆ ಡೇ 11 ರಾಯರ ದರ್ಶನಕ್ಕೆ ಯಾವ ಸೇವೆಯ ಉತ್ತಮವೆಂದು ಹೇಳುತ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಫಾರ್